ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈಗ ನಾಳೆ ಸಂಜೆ 6 ಗಂಟೆಯಿಂದ ಬಿಗ್ ಬಾಸ್ ಆರಂಭ ಆಗುತ್ತೆ. ಅದರಲ್ಲೂ ಕೂಡ ಗ್ರ್ಯಾಂಡ್ ಓಪನಿಂಗ್ ನಾಳೆ. ಬಿಗ್ ಬಾಸ್ ಸೀಸನ್ 2ಗೆ ಯಾವೆಲ್ಲ ಸ್ಪರ್ಧಿಗಳು ಬರಬಹುದು ಅಂತ ಅಂತೆಗಳಿತ್ತು. ನಾಳೆ ಸಂಜೆಯಲ್ಲಿ ಯಾರು ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಸದ್ಯ ನಿನ್ನೆ ಒಂದು ಕಲರ್ಸ್ ಕನ್ನಡ ವಾಹಿನಿ ಒಂದು ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು. ಈಗ ಒಬ್ಬ ಕಂಟೆಸ್ಟೆಂಟ್ ಯಾರು ಅಂತ ಕೂಡ ಇಲ್ಲಿ ಗೊತ್ತಾಗಿದೆ. ಮತ್ತೆ ಯಾರ್ಯಾರು ಬಿಗ್ ಬಾಸ್ ಸೆಟ್ಗೆ ಇಲ್ಲಿ ರೀಚ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಕಳೆದ ವಿಡಿಯೋದಲ್ಲಿ ಇಲ್ಲಿ ಹೇಳಿದ್ದೀನಿ. ಸದ್ಯ ಇವಾಗ ಒಂದು ಅಪ್ಡೇಟ್ ಕೂಡ ಸಿಕ್ಕಿದೆ. ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಇದು ಖುಷಿ ಅಂತೂ ಆಗೇ ಆಗುತ್ತೆ. ಏನಕ್ಕೆ ಅಂತಂದ್ರೆ ಪ್ಯಾನ್ ಇಂಡಿಯಾದ ಸಿನಿಮಾ ಕಾಂತಾರ ಈಗ ಅಕ್ಟೋಬರ್ 2ನೇ ತಾರೀಕು ಇಲ್ಲಿ ರಿಲೀಸ್ ಆಗಿದೆ. ಇನ್ನು ಕಾಂತಾರ ಚಾಪ್ಟರ್ 2 ಅಂತೂ ಸಿಕ್ಕಾಪಟ್ಟೆ ಇಲ್ಲಿ ಹೆಸರು ಮಾಡ್ತು. ಆ ಒಂದು ಸಿನಿಮಾದಿಂದನೇ ಇಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಸಿಕ್ಕಾಪಟ್ಟೆ ಇಲ್ಲಿ ನೇಮು ಫೇಮು ಎರಡು ಕೂಡ ಇಲ್ಲಿ ಬಂತು. ಮೊನ್ನೆ ಅಷ್ಟೇ ಪ್ರೆಸ್ ಮೀಟ್ ಅಲ್ಲೂ ಕೂಡ ಇಲ್ಲಿ ಹೇಳಿದ್ರು ಅವರು 4 ರಿಂದ 5 ಬಾರಿ ಇಲ್ಲಿ ನಾನು ಸಾಯ್ಬೇಕಿತ್ತು ಅಂತ ಒಂದು ಸಿಚುವೇಶನ್ ಬಂದಿತ್ತು ಅಂತ ಕೂಡ ಇಲ್ಲಿ ಹೇಳ್ಕೊಂಡ್ರು. ದೈವ ಇರೋದಕ್ಕೆ ಈ ಒಂದು ಸಿನಿಮಾ ಕೂಡ ಇಲ್ಲಿ ಫುಲ್ ಆಗಿ ಕಂಪ್ಲೀಟ್ ಆಗಿದೆ, ಮತ್ತೆ ತೆರೆ ಮುಂದೆ ಬರೋಕ್ಕೂ ಕೂಡ ಇಲ್ಲಿ ಸಿದ್ಧ ಆಗಿದೆ ಅಂತ ಹೇಳಿದ್ರು. ಎಲ್ಲರೂ ಕೂಡ ತುಂಬಾನೇ ಹೋಪ್ ಇಟ್ಕೊಂಡಿದ್ದಾರೆ. ಈ ಒಂದು ಸಿನಿಮಾ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು 100% ಚೆನ್ನಾಗಿ ಇದ್ದೇ ಇರುತ್ತೆ. ಏನಕ್ಕೆ ಅಂತಂದ್ರೆ ಚಾಪ್ಟರ್ 2 ನೀವು ನೋಡ್ಬೋದು ತುಂಬಾನೇ ಚೆನ್ನಾಗಿತ್ತು. ಈಗ ಚಾಪ್ಟರ್ 1 ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೋಪ್ ಕೂಡ ಇದೆ, ಅದೇ ರೀತಿ ಇದ್ದೇ ಇರುತ್ತೆ. ಸದ್ಯ ಈಗ ಮನುಷ್ಯ ಅಂದಮೇಲೆ ಏಳು ಬೀಳಂತೂ ಇದ್ದೇ ಇರುತ್ತೆ. ಆದರೆ ಈಗ ಗೆದ್ದಾಗ ಎಲ್ಲರೂ ಬರ್ತಾರೆ, ಸೋತಾಗ ಯಾರು ಇರಲ್ಲ ಅಂತಲ್ಲ, ಅದು ನಿಜ ಕೂಡ ಹೌದು. ಸದ್ಯ ಇವಾಗ ರಿಷಬ್ ಶೆಟ್ಟಿ ಅವ್ರದ್ದು ಎಲ್ಲ ಕಡೆ ಹವಾ ಇದೆ ಅಂತ ಅಂದ್ರೂ ಕೂಡ ತಪ್ಪಾಗಲ್ಲ. ಆಲ್ಮೋಸ್ಟ್ ಕಾಂತಾರ ಸಿನಿಮಾ ಬರೋಕ್ಕೂ ಮುಂಚೆನೆ ಇಲ್ಲಿ ರಿಷಬ್ ಶೆಟ್ಟಿ ಸಿಕ್ಕಾಪಟ್ಟೆ ತುಂಬಾ ಕಷ್ಟ ಅನುಭವಿಸಿದ್ದಾರೆ ಅಂತಾರೆ ಅವರೇ ಕೂಡ ಇಲ್ಲಿ ಹೇಳ್ಕೊಂಡಿದ್ರು. ಅವ್ರ ಹೆಂಡತಿ ಕೂಡ ಇಲ್ಲಿ ಹೇಳಿದ್ರು ಸ್ಟೇಜ್ ಮೇಲೆನೆ, ಕಾಂತಾರ ಚಾಪ್ಟರ್ 2 ಯಾವಾಗ ಇಲ್ಲಿ ಬರಬೇಕಿತ್ತು, ಆ ಒಂದು ಸಿನಿಮಾ ಒಂದು 100 ಕೋಟಿ ಇಲ್ಲಿ ಇತ್ತಲ್ವಾ, ಅದು ಹಾಕಬೇಕು ಅಂತ ಬಿಟ್ಟು ತುಂಬ ಜನ ಯೋಚನೆ ಮಾಡಿದಂತೆ. ಬಟ್ ಇವಾಗ ಅವರಿರೋ ಪರಿಸ್ಥಿತಿ ನೋಡಿದ್ರೆ ಯಾರು ಬೇಕಾದರೂ ಅವರಿಗೆ ದುಡ್ಡು ಹಾಕೋಕ್ಕೆ ಮುಂದೆ ಬಂದೇ ಬರ್ತಾರೆ. ನೇಮ್ ಇತ್ತು ಅಂತಂದರೆ ಹಾಗೇನೆ. ಸದ್ಯ ಈಗ ಬಿಗ್ ಬಾಸ್ ಅಲ್ಲಿ ರಿಷಬ್ ಶೆಟ್ಟಿ ಅವರು ಕಾಣಿಸ್ಕೊತಿದ್ದಾರೆ. ಅದು ಗೆಸ್ಟ್ ಆಗಿ ಮಾತ್ರ, ಕಂಟೆಸ್ಟೆಂಟ್ ಆಗಿ ಅಲ್ಲ. ಆಲ್ಮೋಸ್ಟ್ ಕಂಟೆಸ್ಟೆಂಟ್ ಆಗಿ ಬರ್ತಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಅಂದರೆ ಅವರು ನಿರೂಪಣೆ ಮಾಡ್ತಾರೆ ಬಿಗ್ ಬಾಸ್ ಸೀಸನ್ ಅಂತ ಅಂದ್ಬಿಟ್ಟು ಹೇಳಿದ್ರು ಕೆಲವು ಸತಿ. ಆದರೆ ಈಗ ಅವರು ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ, ಗೆಸ್ಟ್ ಆಗಿ ಮಾತ್ರನೇ ಇಲ್ಲಿ ಬರ್ತಾ ಇದ್ದಾರೆ. ಸೊ ವೀಕ್ಷಕರ, ಸದ್ಯ ಈ ಒಂದು ಅಪ್ಡೇಟ್ ಇತ್ತು, ತಿಳಿಸ್ಕೊಂಡಿದ್ದೀನಿ. ಇವಾಗ ಬಿಗ್ ಬಾಸ್ಗೆ ಮತ್ತೆ ಇನ್ನೂ ನಿನ್ನೆ ವಿಡಿಯೋದಲ್ಲಿ ನಾನು ಏನು ಹೇಳಿದೆ ಅಂತಂದರೆ ಸುಮಾರು ಒಂದು 9 ಜನ ಇಲ್ಲಿ ಬಿಗ್ ಬಾಸ್ ಸೆಟ್ಗೆ ರೀಚ್ ಆಗಿದ್ದಾರೆ ಅಂತ ಹೇಳಿದೆ. ಸದ್ಯ ಇನ್ನೂ ಸ್ವಲ್ಪ ಜನ ಇವಾಗ ಬರ್ತಾ ಇದ್ದಾರೆ ಕಂಟೆಸ್ಟೆಂಟ್ಗಳು, ಕನ್ಫರ್ಮ್ ಆಗಿರೋರು. ಅವರು ಯಾವೆಲ್ಲ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ? ಈಗ ರಿಷಬ್ ಶೆಟ್ಟಿ ಅವ್ರದ್ದು ಕಾಂತಾರ ಚಾಪ್ಟರ್ 2 ಸಿನಿಮಾ ಅಕ್ಟೋಬರ್ 2ನೇ ತಾರೀಕಲ್ಲಿ ರಿಲೀಸ್ ಆಗಿದೆ. ಯಾರ್ಯಾರು ಈ ಒಂದು ಸಿನಿಮಾನ ನೋಡೋಕ್ಕೆ ಸಿಕ್ಕಾಪಟ್ಟೆ ಕಾತ್ರದಿಂದ ಕಾಯ್ತಿದ್ದೀರಾ, ಮತ್ತೆ ನಾಳೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ಗೋಸ್ಕರ ಯಾರು ಕಾಯ್ತಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.